ನಮಸ್ಕಾರ ಸ್ನೇಹಿತರೆ, ಸತ್ಯಶೋಧನೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬ್ರಾಹ್ಮಣರು ವೇದದಲ್ಲಿ ಜ್ಞಾನ ಇದೆ, ಮನುಸ್ಮೃತಿಯಲ್ಲಿ ವಿಜ್ಞಾನ ಇದೆ ಅಂತ ಪ್ರಚಾರ ಮಾಡುತ್ತಿದ್ದಾರೆ. ಅಷ್ಟೇ ಅಲ್ಲದೆ ವೇದ ಅಂದರೆ ಜ್ಞಾನ ಅಂತ ಪಠ್ಯಪುಸ್ತಕಗಳಲ್ಲಿ ಕೂಡ ಅಳವಡಿಸಿದ್ದಾರೆ. ಹಾಗಾದರೆ ಇವರ ಗ್ರಂಥಗಳಲ್ಲಿ ಎಷ್ಟೊಂದು ಜ್ಞಾನ ಇದೆ, ಎಷ್ಟೊಂದು ವಿಜ್ಞಾನ ಇದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಮನುಸ್ಮೃತಿ ಅಧ್ಯಾಯ 2 ಶ್ಲೋಕ 7. मनु जी सर्वज्ञ है, इससे जो कुछ जिसका धर्म ವೇದ में कहा गया है वही उन्होंने कहा है. ಅಂದರೆ ಮನು ಸರ್ವಜ್ಞನಾಗಿದ್ದಾನೆ, ವೇದಗಳಲ್ಲಿರುವ ಧರ್ಮವನ್ನೇ ಮನುಸ್ಮೃತಿಯಲ್ಲಿ ಹೇಳಿದ್ದಾನೆ. ಅಂದರೆ ಮನುಸ್ಮೃತಿಯಲ್ಲಿ ಏನಿದೆಯೋ ಅದೆಲ್ಲವೂ ಕೂಡ ವೇದಗಳಿಂದನೇ ಪಡೆದದ್ದು ಅಂತ ಇಲ್ಲಿ ಸ್ಪಷ್ಟಪಡಿಸಲಾಗಿದೆ. ನಾನು ಮೊದಲ ವಿಡಿಯೋದಲ್ಲಿ ಬ್ರಹ್ಮನ ಹುಟ್ಟಿನ ಬಗ್ಗೆ ಹೇಳಿದ್ದೇನೆ. ದಯವಿಟ್ಟು ಈ ವಿಡಿಯೋ ಮುಗಿದ ಮೇಲೆ ಅದನ್ನು ಸ್ವಲ್ಪ ನೋಡಿ. ಬ್ರಹ್ಮ ಮೊಟ್ಟೆಯಿಂದ ಹುಟ್ಟಿದ್ದಾನೆ ಅಂತ ಇವರು ಹೇಳ್ತಿದ್ದಾರೆ. ಹಾಗಾದರೆ ಇದು ಹೇಗೆ ಸಾಧ್ಯ? ಯಾಕಂದರೆ ಮೊಟ್ಟೆಯಿಂದ ಪ್ರಾಣಿ ಇಲ್ಲ ಪಕ್ಷಿ ಹುಟ್ಟಬಹುದು, ಆದರೆ ಮನುಷ್ಯ ರೂಪದ ಜೀವ ಹುಟ್ಟಲು ಹೇಗೆ ಸಾಧ್ಯ? ಬ್ರಹ್ಮನ ಭ್ರೂಣ, ಶ್ವಾಸಕೋಶ, ಆಹಾರ, ಹುಟ್ಟುವ ಕ್ರಿಯೆ ಹೇಗಾಯಿತು? ಮತ್ತು ಬ್ರಹ್ಮನ ಹುಟ್ಟಿದ ತಕ್ಷಣ ಆತನ ಪಾಲನೆ ಪೋಷಣೆ ಯಾರು ಮಾಡಿದರು? ಈ ವಿಷಯದ ಬಗ್ಗೆ ಯಾಕೆ ಉಲ್ಲೇಖಿಸಲಿಲ್ಲ? ಅಂದರೆ ಬ್ರಹ್ಮನ ಹುಟ್ಟೇ ಒಂದು ಅನ್ಸೈಂಟಿಫಿಕ್ ಆಗಿದೆ, ಅಂದರೆ ಒಂದು ಅವೈಜ್ಞಾನಿಕವಾದದ್ದು, ಅದೊಂದು ಕಟ್ಟು ಕಲ್ಪನೆ ಅಷ್ಟೇ. ಕೆಲವು ಶೂದ್ರರು ಅಂದರೆ OBC ಜನರು ಮತ್ತು ಅಸ್ಪೃಶ್ಯರು ಅಂದರೆ SC/ST ಜನರು ತಮ್ಮ ಮಗುವಿನ ನಾಮಕರಣಕ್ಕಾಗಿ ಪುರೋಹಿತನ ಹತ್ರ ಹೋಗ್ತಾರೆ. ಆದರೆ ಆ ಪುರೋಹಿತ ಹೋದ ನಂತರ ಆ ಮಗುವಿನ ತಂದೆ ತಾಯಿಯ ಜಾತಿ ಕೇಳುತ್ತಾನೆ, ಆಮೇಲೆ ಶಾಸ್ತ್ರ ನೋಡುತ್ತಾನೆ. ಅಂದರೆ ಜಾತಿ ಆಧಾರದ ಮೇಲೆ ಆ ಮಗುವಿಗೆ ನಾಮಕರಣ ಮಾಡಲಾಗುತ್ತೆ. ಇದು ನಾನು ಹೇಳ್ತಾ ಇಲ್ಲ, ವೇದ ಹೇಳ್ತಾ ಇದೆ, ಮನುಸ್ಮೃತಿ ಹೇಳ್ತಾ ಇದೆ. ಹಾಗಾದರೆ ಏನು ಹೇಳುತ್ತೆ ಅಂತ ಅಧ್ಯಾಯ 2 ಶ್ಲೋಕ 31ರಲ್ಲಿ ನೋಡೋಣ. ब्राह्मण का नाम मंगलयुक्त, क्षत्रिय का बलयुक्त, वैश्य का धनयुक्त और शूद्र का निंदायुक्त होना चाहिए. ಅಂದರೆ ಬ್ರಾಹ್ಮಣನ ಹೆಸರು ಶುಭ ಸೂಚಕವಾಗಿರಬೇಕು, ಕ್ಷತ್ರಿಯನ ಹೆಸರು ಶಕ್ತಿ ಸೂಚಕವಾಗಿರಬೇಕು, ವೈಶ್ಯನ ಹೆಸರು ಧನ ಸೂಚಕವಾಗಿರಬೇಕು ಮತ್ತು ಶೂದ್ರನ ಹೆಸರು ಅಪಮಾನಕಾರಿಯಾಗಿರಬೇಕು. ಇದು ಶಾಸ್ತ್ರ ಹೇಳುತ್ತೆ. ಅದಕ್ಕೆ ಬ್ರಾಹ್ಮಣರು ತಮ್ಮ ಮಕ್ಕಳಿಗೆ ಇಡುವ ಹೆಸರೇ ಬೇರೆ ಆಗಿರುತ್ತವೆ ಮತ್ತು ಶೂದ್ರರ ಮಕ್ಕಳಿಗೆ ಇಡುವ ಹೆಸರೇ ಬೇರೆ ಆಗಿರುತ್ತವೆ. मनुस्मृति अध्याय 2 श्लोक 102. प्रात या संध्या के समय बैठकर जप करता हुआ मनुष्य रात्रि का पाप दूर करता है और सायंकाल के समय बैठकर दिन का किया हुआ पाप नाश करता है. ಅಂದರೆ ಬೆಳಗ್ಗೆ ಎದ್ದು ಜಪ ಮಾಡುವುದರಿಂದ ರಾತ್ರಿ ಮಾಡಿದ ಪಾಪ ದೂರ ಆಗುತ್ತೆ ಮತ್ತು ರಾತ್ರಿ ಕುಳಿತು ಜಪ ಮಾಡುವುದರಿಂದ ದಿನದ ಪಾಪ ನಾಶವಾಗುತ್ತೆ. ನೋಡಿ ವರ ವಿಜ್ಞಾನ. ಪ್ರತಿದಿನವೂ ಅನ್ಯಾಯ ಮಾಡಿ, ಅತ್ಯಾಚಾರ ಮಾಡಿ, ಕೊಲೆ ಮಾಡಿ, ಹೋಗಿ ಜಪ ಮಾಡಿ, ಗಾಯತ್ರಿ ಮಂತ್ರ ಮಾಡಿ, ಮುಗಿದಾಯಿತು, ಪಾಪ ದೂರ ಆಯಿತು. ಇವರು ಸಮಾಜಕ್ಕೆ ಕೊಡುವ ಸಂದೇಶವಾದರೂ ಏನಿದೆ? ಅದಕ್ಕೆ ನಮ್ಮ ದೇಶದಲ್ಲಿ ಪ್ರತಿದಿನವೂ ಕೂಡ ಶೂದ್ರರ ಮೇಲೆ ಅನ್ಯಾಯ ಆಗ್ತಾಯಿದೆ, ಶೂದ್ರ ಮತ್ತು ಅಸ್ಪೃಶ್ಯರ ಮಹಿಳೆಯರ ಮೇಲೆ ಅತ್ಯಾಚಾರ ಆಗ್ತಾಯಿದೆ. ಯಾಕೆ ಬ್ರಾಹ್ಮಣರ ಮೇಲೆ ಅನ್ಯಾಯ ಆಗುವುದಿಲ್ಲ? ಬ್ರಾಹ್ಮಣರ ಸ್ತ್ರೀಯರ ಮೇಲೆ ಯಾಕೆ ಅತ್ಯಾಚಾರ ಆಗೋದಿಲ್ಲ? ಕೇವಲ OBC, SC/ST ಮಹಿಳೆಯರ ಮೇಲೆ ಮತ್ತು ಜನರ ಮೇಲೆ ಅನ್ಯಾಯ ಅತ್ಯಾಚಾರ ಆಗ್ತಾಯಿದೆ. ಇದಕ್ಕೆಲ್ಲ ಕಾರಣ ಇದೇ ಬ್ರಾಹ್ಮಣಶಾಹಿ ವ್ಯವಸ್ಥೆಯಾಗಿದೆ. मनुस्मृति अध्याय 2 श्लोक 135. 10 वर्ष के ब्राह्मण और 100 वर्ष के क्षत्रिय को पिता पुत्र जाने, उनमें ब्राह्मण पिता है. ಅಂದರೆ 10 ವರ್ಷದ ಬ್ರಾಹ್ಮಣ 100 ವರ್ಷದ ಕ್ಷತ್ರಿಯನಿಗೆ ತಂದೆ ಸಮನಾಗಿರುತ್ತಾನೆ. ಇದೇ ಅಧ್ಯಾಯದ 150ನೇ ಶ್ಲೋಕ ನೋಡಿ. वेद पढ़ने के लिए जन्म देने वाला और अपने धर्म को सिखाने वाला ब्राह्मण बालक भी क्यों न हो, ಧರ್ಮ ಸೇ ವೃದ್ಧ ಕಾ ಪಿತಾ ಹೋತಾ ಹೈ. ಅಂದರೆ ಬ್ರಾಹ್ಮಣ ವೇದಗಳನ್ನು ಓದುವುದಕ್ಕಾಗಿಯೇ ಹುಟ್ಟಿದ್ದಾನೆ. ತನ್ನ ಧರ್ಮದ ಬಗ್ಗೆ ಹೇಳುವ ಬ್ರಾಹ್ಮಣ ಬಾಲಕ ಒಬ್ಬ ವೃದ್ಧನಿಗೆ ಅಂದರೆ ಒಬ್ಬ ಮುದುಕನಿಗೂ ಕೂಡ ತಂದೆ ಸಮನಾಗಿರುತ್ತಾನೆ. ನೋಡಿ, ಯಾಕೆ ಬ್ರಾಹ್ಮಣರು ಹಿರಿಯರನ್ನು ಮತ್ತು ತಮ್ಮ ಜಾತಿಯವರನ್ನು ಬಿಟ್ಟು ಉಳಿದವರನ್ನು ಯಾಕೆ ಗೌರವಿಸುವುದಿಲ್ಲ ಅಂತಂದರೆ ಅದಕ್ಕೆ ಕಾರಣ ಇವರ ಧರ್ಮ ಗ್ರಂಥಗಳು. ಈ ದೇಶದಲ್ಲಿರುವ ಸುಮಾರು 85%ಗಿಂತಲೂ ಹೆಚ್ಚಿನ ಜನಸಂಖ್ಯೆ ಇರುವ ಶೂದ್ರ ಮತ್ತು ಅಸ್ಪೃಶ್ಯರನ್ನು ಯಾಕೆ ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡಲಾಗಿತ್ತು? ಬ್ರಾಹ್ಮಣರು ಯಾಕೆ ಸಂಸ್ಕೃತ ಕಲಿಯುವ ಹಕ್ಕು ಕೊಡಲಿಲ್ಲ ಅಂತಂದರೆ ಎಲ್ಲಿ ಇವರ ಬಣ್ಣ ಬಯಲಾಗುತ್ತೋ ಎಂಬ ಭಯ ಇವರಿಗಿತ್ತು. ಹಾಗಾದರೆ ನೋಡಿ ಇವರು ಏನು ಹೇಳ್ತಾರೆ ಅಂತ. ಮನುಸ್ಮೃತಿ ಅಧ್ಯಾಯ 2 ಶ್ಲೋಕ 114ರ ಪ್ರಕಾರ, विद्या ने किसी ब्राह्मण से आकर कहा कि मैं तेरा खजाना हूँ, मेरी रक्षा कर, मुझे निंदा करने वाले को मत दे.
इससे ही मैं वीರ್ಯವತಿ ಹೋಂಗಿ. ಅಂದರೆ ವಿದ್ಯೆ ಅಥವಾ ಶಿಕ್ಷಣ ಬಂದು ಬ್ರಾಹ್ಮಣನಿಗೆ ಹೇಳಿದಂತೆ, ನಾನೇ ನಿನ್ನ ಸಂಪತ್ತು ಆಗಿದ್ದೇನೆ, ನನ್ನನ್ನು ರಕ್ಷಣೆ ಮಾಡು, ನನಗೆ ಯಾರಿಗೂ ಕೊಡಬೇಡ. ನೋಡಿ ಇವರು ಎಷ್ಟೊಂದು ತಲೆ ಓಡಿಸಿ ಇಂಥ ಗ್ರಂಥಗಳನ್ನು ಬರೆದಿರಬೇಕು ಅಂತ. ಅದೇ ಅಧ್ಯಾಯದ 116ನೇ ಶ್ಲೋಕ ನೋಡಿ. ಜೋ ಮನುಷ್ಯ ಅಭ್ಯಾಸ ಕೆ ಲಿಯೆ ಪढ़ते या किसी को पढ़ाते हुए गुरु की बिना आज्ञा के वेद को प्राप्त करता है वह वेद की चोरी से युक्त नरक को जाता है. ಅಂದರೆ ಯಾವ ವ್ಯಕ್ತಿ ಗುರುವಿನ ಅಪ್ಪಣೆ ಇಲ್ಲದೆ ವೇದಗಳನ್ನು ಅಭ್ಯಾಸ ಮಾಡುವನೋ ಆ ವ್ಯಕ್ತಿ ವೇದಗಳ ಕಳ್ಳ ಎಂಬ ಅಪರಾಧದ ಮೇಲೆ ನರಕಕ್ಕೆ ಹೋಗುವನು. ಇಲ್ಲಿ ಗುರು ಅಂದರೆ ಬ್ರಾಹ್ಮಣ, ಅಂದರೆ ಬ್ರಾಹ್ಮಣನ ಒಪ್ಪಿಗೆ ಇಲ್ಲದೆ ವೇದಗಳು ಓದುವ ಹಾಗಿಲ್ಲ. ನೋಡಿ ಇವರು ದೇವರು ಮತ್ತು ಧರ್ಮದ ಹೆಸರಿನಲ್ಲಿ ಎಷ್ಟೊಂದು ಅನ್ಯಾಯ ಶೋಷಣೆ ಮಾಡಿದ್ದಾರೆ ಅಂತ ಇಲ್ಲಿ ಕಾಣಬಹುದು. ಹಾಗಾದರೆ ಬ್ರಾಹ್ಮಣರ ಒಪ್ಪಿಗೆ ಇಲ್ಲದೆ ವೇದಶಾಸ್ತ್ರಗಳನ್ನು ಓದಿದ ಶರಣರು ನರಕಕ್ಕೆ ಹೋದರೆ, ಬ್ರಾಹ್ಮಣರ ಒಪ್ಪಿಗೆ ಇಲ್ಲದೆ ಓದಿದ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ನರಕಕ್ಕೆ ಹೋದರೆ, ಬ್ರಾಹ್ಮಣರ ಒಪ್ಪಿಗೆ ಇಲ್ಲದೆ ಓದಿದ ಪೆರಿಯಾರ್ ನರಕಕ್ಕೆ ಹೋದರೆ, ಬ್ರಾಹ್ಮಣರ ಒಪ್ಪಿಗೆ ಇಲ್ಲದೆ ಓದಿದ ಕುವೆಂಪು ನರಕಕ್ಕೆ ಹೋದರೆ, ಬ್ರಾಹ್ಮಣರ ಒಪ್ಪಿಗೆ ಇಲ್ಲದೆ ಓದಿದ ಕನಕ ನಾಯಕರು ನರಕಕ್ಕೆ ಹೋದರೆ, ಇಲ್ಲ, ಇವರೆಲ್ಲರೂ ನಮ್ಮನ್ನು ಬಿಟ್ಟು ಅಗಲಿರಬಹುದು, ಆದರೆ ಅವರ ವಿಚಾರಗಳು, ಅವರ ಚಿಂತನೆಗಳು ಪ್ರತಿಯೊಬ್ಬ ವ್ಯಕ್ತಿಯ ತನುಮನದಲ್ಲಿಯೂ ಕೂಡ ಅಡಗಿವೆ. ವೇದಶಾಸ್ತ್ರ ಪುರಾಣಗಳನ್ನು ಓದಿದ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್, ಪೆರಿಯಾರ್ ರಾಮಸ್ವಾಮಿ ನಾಯಕರ್, ಸ್ವಾಮಿ ವಿವೇಕಾನಂದ, ಕುವೆಂಪು, ಮಹಾತ್ಮ ಜ್ಯೋತಿಬಾ ಫುಲೆ ಮುಂತಾದ ದಾರ್ಶನಿಕರು ವೇದಶಾಸ್ತ್ರ ಪುರಾಣಗಳನ್ನು ಓದಿ ಅದರಲ್ಲಿ ಯಾವುದೇ ಜ್ಞಾನ ಇಲ್ಲ ಅಂತ ಕೂಡ ಟೀಕೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಬಸವಣ್ಣ, ಅಂಬಿಗರ ಚೌಡಯ್ಯ, ಅಲ್ಲಮಪ್ರಭು ಮುಂತಾದ ಶರಣರಂತೂ ಇನ್ನೂ ಕಠೋರವಾಗಿ ಟೀಕೆ ಮಾಡಿದ್ದಾರೆ. ಕಾಡಸಿದ್ದೇಶ್ವರವರ ವಚನ ನೋಡಿ. ವೇದವನ್ನೋದುವರೆಲ್ಲ ಬಂಜೆಯ ಮಕ್ಕಳು, ಶಾಸ್ತ್ರವನ್ನೋದುವರೆಲ್ಲ ಸೂಳೆಯ ಮಕ್ಕಳು, ಪುರಾಣವ ಹೇಳುವರೆಲ್ಲ ಕುಂಟಲಗಿತ್ತಿಯ ಮಕ್ಕಳು, ಆಗಮ ನೋಡುವರೆಲ್ಲ ಹಾರುತಿಯ ಮಕ್ಕಳು, ತರ್ಕ ತಂತ್ರಗಳ ನೋಡಿ ಹೇಳುವರೆಲ್ಲ ಮಧ್ಯಗಾರತಿಯ ಮಕ್ಕಳು, ಇಂತಿ ವೇದಾಗಮ ಶಾಸ್ತ್ರ ಪುರಾಣ ತರ್ಕ ತಂತ್ರಗಳೆಲ್ಲ ಕೇಳಿ ಆಚರಿಸುವರೆಲ್ಲ ಡೋಂಬ ಜಾತಕಾರ್ತಿಯ ಮಕ್ಕಳು. ಕಾಡಸಿದ್ದೇಶ್ವರ ವಚನ ಸವಸ 12/263. ನೋಡಿ ಇವರ ಗ್ರಂಥಗಳಲ್ಲಿ ಎಷ್ಟೊಂದು ವಿಜ್ಞಾನ ಇದೆ ಅಂತ. ಮನುಸ್ಮೃತಿ ಅಧ್ಯಾಯ 3 ಶ್ಲೋಕ 49. पुरुष का वीर्य अधिक हो तो पुरुष होता है, स्त्री का वीर्य अधिक हो तो स्त्री होती है, समान वीर्य होने से नपुंसक होता है, अथवा लड़का लड़की जुड़े होते हैं, क्षीण तथा थोड़ा वीर्य हो तो विपरीत होता है, अर्थात गर्भ ही नहीं रहता. ಅಂದರೆ ಪುರುಷನ ವೀರ್ಯ ಅಧಿಕವಾಗಿದ್ದರೆ ಗಂಡು ಮಗು ಆಗುತ್ತೆ, ಸ್ತ್ರೀ ವೀರ್ಯ ಅಧಿಕವಾಗಿದ್ದರೆ ಹೆಣ್ಣು ಮಗು ಆಗುತ್ತೆ, ಇಬ್ಬರ ವೀರ್ಯ ಸಮವಾಗಿದ್ದರೆ ಮಕ್ಕಳು ನಪುಂಸಕರಾಗುತ್ತಾರೆ, ಅಥವಾ ಗಂಡು ಹೆಣ್ಣು ಮಿಶ್ರಣ ಹೊಂದಿದ ಮಗು ಆಗುತ್ತೆ. ಅದೇ ಥರ ಸ್ವಲ್ಪ ಪ್ರಮಾಣದ ವೀರ್ಯ ಆಗಿದ್ದರೆ ಗರ್ಭವೇ ಧರಿಸುವುದಿಲ್ಲ ಅಂತ ಇವರು ಹೇಳ್ತಾ ಇದ್ದಾರೆ. ನೋಡಿ ಇದರಲ್ಲಿ ಯಾವುದೇ ವಿಜ್ಞಾನ ಇಲ್ಲ, ವೈಜ್ಞಾನಿಕ ಸಂಶೋಧನೆ ಇಲ್ಲ. ವಿಜ್ಞಾನದ ಪ್ರಕಾರ ಗರ್ಭಧಾರಣೆಗೆ ಅಥವಾ ಪ್ರೆಗ್ನೆಂಟ್ ಆಗಬೇಕಾದ್ರೆ ಗಂಡಿಗೆ ವೀರ್ಯ ಎಷ್ಟು ಮುಖ್ಯವೋ ಹೆಣ್ಣಿಗೆ ಅಂಡಾಣು ಮುಖ್ಯ, ಮತ್ತು ಹೆಣ್ಣಿಗೆ ಪೀರಿಯಡ್ ಕೂಡ ಅಷ್ಟೇ ಮುಖ್ಯ. ವೀರ್ಯದಲ್ಲಿರುವ ಶುಕ್ರಾಣುಗಳು ಗರ್ಭಕೋಶಕ್ಕೆ ಹೋಗಿ ಅಂಡಾಣುಗಳ ಜೊತೆ ವಿಲೀನಗೊಂಡಾಗ ಪ್ರೆಗ್ನೆಂಟ್ ಆಗುತ್ತೆ. ಅದೇ ಥರ ಹೆಣ್ಣು ಮಗು ಅಥವಾ ಗಂಡು ಮಗು ಡಿಫೆಂಡ್ ಆಗಿರೋದು ವೀರ್ಯದಲ್ಲಿರುವ ಎಕ್ಸ್ ಮತ್ತು ವಾಯು ವೀರ್ಯಾಣುಗಳ ಮೇಲೆ. ಇದು ವಿಜ್ಞಾನ ಹೇಳುತ್ತೆ. ಆದರೆ ಪ್ರತಿಕ್ಷಣ ಇವರು ವಿಜ್ಞಾನವನ್ನು ವಿರೋಧಿಸುತ್ತಾ, ನೋಡಿ ನಮ್ಮ ಗ್ರಂಥಗಳಲ್ಲಿ ಎಷ್ಟೊಂದು ವಿಜ್ಞಾನ ಇದೆ, ಎಷ್ಟೊಂದು ಜ್ಞಾನ ಇದೆ ಅಂತ ಹೇಳುತ್ತಿರುವುದು ತುಂಬ ಹಾಸ್ಯಾಸ್ಪದ. ಮನುಸ್ಮೃತಿ ಅಧ್ಯಾಯ 3 ಶ್ಲೋಕ 17. ಬ್ರಾಹ್ಮಣ ಶೂದ್ರ ಕೋ ಪಲಂಗ್ ಪರ್ ಬೈಠಾನೆ ಸೆ ಅಧೋಗತಿ ಕೋ ಪ್ರಾಪ್ತ ಹೋತಾ ಹೈ. ಅಂದರೆ ಬ್ರಾಹ್ಮಣ ಶೂದ್ರನನ್ನು ಮಂಚದ ಮೇಲೆ ಕೂಡಿಸಿದರೆ ಆ ಬ್ರಾಹ್ಮಣ ಅಧೋಗತಿಗೆ ಹೋಗುತ್ತಾನೆ. ನೋಡಿ ಇವರು ಶೂದ್ರನ್ನು ಎಷ್ಟೊಂದು ಕೀಳಾಗಿ ವರ್ಣಿಸಿದ್ದಾರೆ ಅಂತ. ಮನುಸ್ಮೃತಿ ಅಧ್ಯಾಯ 3 ಶ್ಲೋಕ 239. ಚಾಂಡಾಲ್, ಶೂಕರ್, ಮುರ್ಗಾ, ಕುತ್ತಾ, ರಜಸ್ವಾಲ್ और नपुंसक ये खाते हुए ब्राह्मण को न देंगे. ಚಾಂಡಾಲ್, ಇಲ್ಲಿ ಚಾಂಡಾಲ್ ಅಂದರೆ ವರ್ಣ ವ್ಯವಸ್ಥೆಯಿಂದ ಅಥವಾ ಜಾತಿ ವ್ಯವಸ್ಥೆಯಿಂದ ಹೊರಗೆ ಉಳಿದವರು. ಅಂದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಇವರನ್ನು ಬಿಟ್ಟು ಉಳಿದವರು ಅಂತ ಅರ್ಥ. ಅಂದರೆ ಅಸ್ಪೃಶ್ಯರು ಅಂತ ಅರ್ಥ. ಅಂದರೆ ಬ್ರಾಹ್ಮಣ ಊಟ ಮಾಡುತ್ತಿರುವುದನ್ನು ಅಸ್ಪೃಶ್ಯರು, ಹಂದಿ, ಕೋಳಿ, ನಾಯಿ, ಮುಟ್ಟಾದ ಹೆಣ್ಣು ಮಕ್ಕಳು, ನಪುಂಸಕರು ನೋಡಬಾರದು ಅಂತ ಹೇಳ್ತಾ ಇದ್ದಾರೆ. ಮನುಸ್ಮೃತಿ ಅಧ್ಯಾಯ 3 ಶ್ಲೋಕ 92. फिर कुत्तों को, पतितों को, चंडालों को, पाप रोगियों को, कौओं को और छोटे छोटे कीड़ों को धीरे धीरे पृथ्वी पर बलि दे. ಅಂದರೆ ನಾಯಿಗಳಿಗೆ, ಅಸ್ಪೃಶ್ಯರಿಗೆ, ರೋಗಿಗಳಿಗೆ,
ಕಾಗೆಗಳಿಗೆ ಮತ್ತು ಇತರ ಸಣ್ಣ ಸಣ್ಣ ಕ್ರಿಮಿಕೀಟಗಳಿಗೆ ಈ ಭೂಮಿ ಮೇಲೆ ಬಲಿ ಕೊಡುತ್ತಲೇ ಇರಬೇಕು. ನೋಡಿ, ಬ್ರಾಹ್ಮಣರು ಶೂದ್ರರಿಗೆ ಅಂದರೆ OBC ಜನರಿಗೆ ತಮ್ಮ ಸೇವೆ ಮಾಡಲು ಹಚ್ಚಿದರು. ಆದರೆ ಅಸ್ಪೃಶ್ಯರಿಗೆ ಅಂದರೆ SC ST ಜನರಿಗೆ ಪ್ರಾಣಿಗಳಿಗೆ ಸಮನಾಗಿ ಬಲಿ ಕೊಡುವುದಾಗಿ ಹೇಳುತ್ತಿದ್ದಾರೆ. ಇದೇ ಅಧ್ಯಾಯದ 93ನೇ ಶ್ಲೋಕ ನೋಡಿ. जो ब्राह्मण इस प्रकार नित्य सब प्राणियों को पूजता है वह सीधे और तेजमय मार्ग के द्वारा ಸ್ವರ್ಗ को जाता है. ಅಂದರೆ ಯಾವ ಬ್ರಾಹ್ಮಣ ಇದೇ ಪ್ರಕಾರ ನಿತ್ಯ ಪ್ರಾಣಿಗಳನ್ನು ಬಲಿ ಕೊಡುತ್ತಾನೋ ಅವನು ನೇರವಾಗಿ ಮತ್ತು ಅತಿ ವೇಗವಾಗಿ ಸ್ವರ್ಗಕ್ಕೆ ಹೋಗುತ್ತಾನೆ. ನೋಡಿ, ಇವರ ಪ್ರಕಾರ ಮನುಷ್ಯ ಪ್ರಾಣಿ ಪಕ್ಷಿ ಬಲಿ ಕೊಡುವುದೇ ಪುಣ್ಯದ ಕಾರ್ಯ ಮತ್ತು ಸ್ವರ್ಗದ ಮಾರ್ಗ ಅಂತ ಹೇಳ್ತಾ ಇದ್ದಾರೆ. ಇದೇ ಅಧ್ಯಾಯದ 94ನೇ ಶ್ಲೋಕ ನೋಡಿ. इस प्रकार यह बलि कर्म करके पहले अतिथि को भोजन करावे और फिर विधि पूर्वक ब्रह्मचारी और भिखारी को भिक्षा दे. ಅಂದರೆ ಇದೇ ಥರ ಬಲಿ ಕೊಡುವ ಕಾರ್ಯ ಮುಗಿದ ನಂತರ ಮೊದಲು ಅದನ್ನು ಅತಿಥಿಗಳಿಗೆ ಭೋಜನ ಕೊಡಬೇಕು, ಆಮೇಲೆ ವಿಧಿಪೂರ್ವಕ ಬ್ರಹ್ಮಚಾರಿಗಳಿಗೆ, ಆಮೇಲೆ ಭಿಕಾರಿಗಳಿಗೆ ಭಿಕ್ಷೆ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ನೋಡಿ, ಬ್ರಾಹ್ಮಣವಾದಿಗಳು ಎಷ್ಟೊಂದು ಕ್ರೂರ ಮನಸ್ಥಿತಿ ಉಳ್ಳವರು ಅಂತಂದರೆ ಇವರು ಭಯೋತ್ಪಾದಕರಿಗಿಂತಲೂ ಮಹಾ ಕ್ರೂರಿಗಳು ಅಂತ ಇಲ್ಲಿ ಕಾಣಬಹುದು. ಇವರು ಪ್ರಾಣಿ ಪಕ್ಷಿ ಮತ್ತು ಮನುಷ್ಯರ ಮಾಂಸ ಕೂಡ ಬಿಟ್ಟಿರಲಿಲ್ಲ. ನಾವು ರಾಂಗ್ ಟರ್ನ್ ಹಾರರ್ ಮೂವೀಸ್ ಕೆಲವು ಸೀನ್ಗಳನ್ನು ಊಹೆ ಮಾಡಿಕೊಳ್ಳಬಹುದು. ಯಾವಾಗ ನಮ್ಮ ದೇಶದ ದಾರ್ಶನಿಕರು, ಚಿಂತಕರು, ಶರಣರು ಇವರ ಬಣ್ಣ ಬಯಲು ಮಾಡಲು ಶುರು ಮಾಡಿದರೋ ಆಗ ಇವರ ಮಾಂಸ ಬಿಟ್ಟು ಸಸ್ಯಾಹಾರ ಶುರು ಮಾಡಿದರು. मनुस्मृति अध्याय 3 श्लोक 13. शूद्र की स्त्री एक शूद्रा ही हो, वैश्य की वैश्य और शूद्रा हो, क्षत्रिय की शूद्रा वैश्य और क्षत्रिय हो, और ब्राह्मण की ब्राह्मणी क्षत्रिय वैश्य तथा शूद्र कही गई है. ಅಂದರೆ ಒಬ್ಬ ಶೂದ್ರನ ಹೆಂಡತಿ ಶೂದ್ರಳೇ ಆಗಿರಬೇಕು, ಒಬ್ಬ ವೈಶ್ಯನ ಹೆಂಡತಿ ವೈಶ್ಯ ಮತ್ತು ಶೂದ್ರ ಆಗಿರಬೇಕು, ಒಬ್ಬ ಕ್ಷತ್ರಿಯನ ಹೆಂಡತಿ ಕ್ಷತ್ರಿಯ ವೈಶ್ಯ ಮತ್ತು ಶೂದ್ರ ಆಗಿರಬೇಕು. ಆದರೆ ಒಬ್ಬ ಬ್ರಾಹ್ಮಣನ ಹೆಂಡತಿ ಬ್ರಾಹ್ಮಣೆ ಕ್ಷತ್ರಿಯ ವೈಶ್ಯ ಮತ್ತು ಶೂದ್ರ ಆಗಿರಬೇಕು. ನೋಡಿ, ಬ್ರಾಹ್ಮಣರು ಯಾವ ಜಾತಿಗೆ ಬೇಕಾದರೂ ಮದುವೆ ಆಗಬಹುದಂತೆ, ಆದರೆ ಶೂದ್ರ ಮಾತ್ರ ಕೇವಲ ಶೂದ್ರರನ್ನೇ ಮಾತ್ರ ಮದುವೆ ಆಗಬೇಕು. ನೋಡಿ, ಬ್ರಾಹ್ಮಣರು ಜಾತಿ ವ್ಯವಸ್ಥೆಯನ್ನು ಎಷ್ಟೊಂದು ಕಟ್ಟುನಿಟ್ಟಾಗಿ ಪಾಲಿಸುತ್ತಾ ಮತ್ತು ಅದನ್ನೇ ಮುಂದುವರಿಸುತ್ತಾ ಬರುತ್ತಿದ್ದಾರೆ. ಅಂತರ್ಜಾತಿ ವಿವಾಹವಾದರೆ ಎಲ್ಲಿ ಜಾತಿ ವ್ಯವಸ್ಥೆ ನಾಶ ಆಗುತ್ತೋ ಎಂಬ ಭಯ ಇವರಿಗೆ. ಅದಕ್ಕಾಗಿ ಈಗಲೂ ಕೂಡ ಅಂತರ್ಜಾತಿ ವಿವಾಹವನ್ನು ವಿರೋಧಿಸುವವರು ಬ್ರಾಹ್ಮಣರೇ ಆಗಿದ್ದಾರೆ. ಬಂಧುಗಳೇ, ಈ ವಿಡಿಯೋನ ಅತಿ ಹೆಚ್ಚಾಗಿ ಶೇರ್ ಮಾಡಿ, ಜನರಿಗೆ ಸತ್ಯ ತಿಳಿಸಿ ಜಾಗೃತರನ್ನಾಗಿ ಮಾಡಿ. ಇನ್ನೂ ಮುಂದಿನ ವಿಡಿಯೋಗಳು ತುಂಬ ಉಪಯುಕ್ತವಾಗಿವೆ. ಅಲ್ಲಿವರೆಗೂ ನೋಡ್ತಾ ಇರಿ. ನಮ್ಮ ಸತ್ಯ ಶೋಧನೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.